ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಬೆಂಗಳೂರಿನಲ್ಲಿದ್ದ ಶಿವಲಿಂಗಯ್ಯನವರ ಹೆಂಡರಲ್ಲಿ ಹಿರಿಯ ಹೆಂಡತಿ ಮಕ್ಕಳಾಗಿರಲ್ಲ, ಹೊರಟು ಹೋಗಿರ್ತಾಳೆ. ಆ ಮಂದಿಯವರು ಎರಡೇ ಮದುವೆ ಮಾಡ್ಕೊಳ್ತಾರೆ, ಮಗುನೂ ಆಗತ್ತೆ. ದೊಡ್ಡ ಹೆಂಡತಿಗೆ ಒಂದು ರೀತಿಯ ಅಸೂಯೆನೂ ಆಗುತ್ತೆ. ಅವಳು ನಿಧಾನವಾಗಿ ಮಗುನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಈ ಮನೆ ಒಳಗಡೆಗೆ ಬರ್ತಾಳೆ. ಬಂದು ಮಗುಗೂ ಮತ್ತು ಮಗುವಿನ ತಾಯಿಗೆ ಅಂದರೆ ತನ್ನ ಸವತಿಗೂ ಕೂಡ ಏನೋ ಆಗೋ ಹಾಗೆ ಒಂದು ಕೆಲಸವನ್ನು ಮಾಡಿ ಹೊರಟೋಗಿರ್ತಾಳೆ. ಅವಳು ಆ ಕಡೆ ಹೋದ ನಂತರ ಇಲ್ಲಿ ಮಗು ಮತ್ತು ತಾಯಿ ಇಬ್ಬರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಯಾವುದೇ ಔಷಧಗಳು ಅದಕ್ಕೆ ಕೆಲಸ ಮಾಡೋದಿಲ್ಲ. ಆಗ ಇವ್ರ ಪಕ್ಕದ ಮನೇಲಿದ್ದ ಸೀತಾರಾಮಯ್ಯನವರ ಮನೆಯಲ್ಲಿ ನಾರಾಯಣ ಶಾಸ್ತ್ರಿಗಳು ಕರೆಸ್ತಾರೆ ಅವರನ್ನು. ಅವರು ಕೂಡ ಬಂದು ಏನೇನೋ ಪೂಜೆಗಳು ಎಲ್ಲ ಮಾಡ್ತಾರೆ, ಯಾವುದು ಕೂಡ ಸಫಲ ಆಗೋದಿಲ್ಲ. ಆಮೇಲೆ ನಾರಾಯಣ ಶಾಸ್ತ್ರಿಗಳು ಒಂದು ಕೊನೆ ರಾತ್ರಿ ಅಂದರೆ 9ನೇ ದಿವಸದ ರಾತ್ರಿ ಏನೋ ಒಂದು ಕೆಲಸವನ್ನು ಮಾಡ್ತಾರೆ. ಆವಾಗ ಹಿತ್ತಲಲ್ಲಿ ಏನೋ ಒಂದು ಮಾಟ ಆಗಿರೋದು ಗೊತ್ತಾಗತ್ತೆ. ಅದನ್ನೆಲ್ಲ ತೆಗೆದು ಆನಂತರ ಬಂದಾಗ ಸುಶೀಲಮ್ಮನೂ ಸ್ವಲ್ಪ ಚೇತರಿಸ್ಕೊಂಡಿರೋ ಮಹಾದೇವಮ್ಮನ ನೋಡೋಕ್ಕೆ ಅಂತ ಬರ್ತಾಳೆ. ಆಕೆನೆ ಮೂಸಂಬಿ ಹಣ್ಣಿನ ರಸವನ್ನು ಮಾಡ್ಕೊಂಡು ಬಂದು ಆಕೆಗೆ ಕುಡ್ಸೋಕ್ಕೆ ಅಂತ ಬಂದಾಗ, ಅಮ್ಮ ಅವರೇ ನೀವು ಬಂದ್ರ ಅಂತ ಹೇಳ್ಬಿಟ್ಟು ಮಹಾದೇವಮ್ಮ ಸುಶೀಲಮ್ಮನ ಮುಖವನ್ನು ಕೃತಜ್ಞತೆಯಿಂದ ನಿಟ್ಟಿಸ್ತಾ ಕೈ ಮುಗಿಸ್ತಾಳೆ. ಸುಶೀಲಮ್ಮ ಅವಳು ಬೆನ್ನು ಹಿಡಿದು ಮೆಲ್ಲನೆ ಮೇಲಕ್ಕೆ ಎತ್ತಿ ಅವಳ ತಲೆಗೆ ತನ್ನ ತೊಡೆಯನ್ನು ಊರುಗೋಲೆಗೊಟ್ಟು ತಾನು ಮೂಸಂಬಿ ರಸವನ್ನು ಮಹಾದೇವಮ್ಮನಿಗೆ ಕುಡಿಸ್ತಾಳೆ. ಅಷ್ಟರಲ್ಲಿ ಮಗು ಅಳೋ ಸದ್ದು ಕೇಳುತ್ತೆ. ನಂದೀಶ ಮಗುನ ಕರ್ಕೊಂಬಪ್ಪ, ನನ್ನ ಕಂದನ್ ಕರ್ಕೊಂಬಪ್ಪ ಅಂತ ಅಂಗ್ಲಾಚ್ತಾಳೆ ಮಹಾದೇವಮ್ಮ. ಅವನು ಕರ್ಕೊಂಡು ಬರ್ತಾನೆ. ಸುಶೀಲಮ್ಮನೇ ಮಗುವಿಗೆ ಒಳಲೆಲ್ಲ ಹಾಲು ಕುಡಿಸ್ತಾಳೆ. ಆನಂತರ ಮಹಾದೇವಮ್ಮನ ಪಕ್ಕ ಮಲಗಿಸ್ತಾಳೆ. ಈ ಹಾಸಿಗೆಯನ್ನು ಬದಲಾಯಿಸ್ಬಿಡಿ, ಹಾಗೆ ಆಕೆ ಮಲಗ್ಕೊಳ್ಳೋ ಜಾಗವನ್ನು ಕೂಡ ಬದಲಾಯಿಸೋದು ಒಳ್ಳೆಯದು ಅಂತ ನಾರಾಯಣ ಶಾಸ್ತ್ರಿಗಳು ಹೇಳ್ತಾರೆ. ಅವರು ಮಾತಿನ ಹಾಗೆ ಬೇರೆ ಒಂದು ಕೋಣೆನಲ್ಲಿ ಹಾಸಿಗೆ ಹಾಸಿ ಮಹಾದೇವಮ್ಮನ ಮಲಗಿಸಾಗುತ್ತೆ. ಬೆಳಗಾಗೋ ಹೊತ್ತಿಗೆ ಶಿವಲಿಂಗಯ್ಯನವರ ಮನೆಯಲ್ಲಿ ಬಂಧುಗಳು ತುಂಬ ಹೋಗಿರ್ತಾರೆ. ಮಹಾದೇವಮ್ಮ ಕೊನೆ ಉಸಿರು ಎಳೆಯೋದನ್ನು ನೋಡೋಕ್ಕೆ ಬಂದಿರ್ತಾರೆ ಎಲ್ರೂ. ಅಂದರೆ ಅವಳು ಹೋಗೇ ಬಿಡ್ತಾಳೆ ಅಂಥೇಳಿ ಅವರು ಬಂಧು ಬಳಗವನ್ನೆಲ್ಲ ಕರೆಸಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಆಕೆ ಆರೋಗ್ಯದ ನಗುವನ್ನು ನಗುತ್ತಾ ಇದ್ದದ್ದನ್ನು ಕಂಡು ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಆಗ ನಡೆದ ಸಂಗತಿಗಳನ್ನೆಲ್ಲ ಶಾಸ್ತ್ರಿಗಳು ವಿವರಿಸ್ತಾರೆ. ಬಂಧು ಬಳಗದವ್ರಿಗೆಲ್ಲರಿಗೂ ಕೂಡ ಇದು ನೀಲಮ್ಮ ಮಾಡಿರೋ ಮಾಟನೆ ಅಂತ ನಿಶ್ಚಯವಾಗಿ ಗೊತ್ತಾಗತ್ತೆ. ಶಿವಲಿಂಗಯ್ಯನವರು ಶಾಸ್ತ್ರಿಗಳ ಕಾಲನ್ನು ಹಿಡ್ಕೊಳ್ತಾರೆ. ಸ್ವಾಮಿ, ನನ್ನ ಮನೆ ಉದ್ಧಾರ ಮಾಡಿದ್ರಿ, 2 ಜೀವನ ಉಳಿಸಿದ್ರಿ, ನಿಮ್ಮ ಉಪಕಾರ ಜನ್ಮ ಜನ್ಮಾಂತರಕ್ಕೂ ತೀರೋದಿಲ್ಲ ಅಂತ ಕೊಂಡಾಡ್ತಾರೆ. 6,000 ಅಂತ ಮೊದಲು ಮಾತಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ 1,000 ರೂಪಾಯಿ ಹೆಚ್ಚಿಗೆ ಶಾಸ್ತ್ರಿಗಳ ಕೈ ಸೇರುತ್ತೆ. ಯಾರು ಇಲ್ಲದೆ ಇರೋ ಸಮಯದಲ್ಲಿ ಶಾಸ್ತ್ರಿಗಳ ಹತ್ತಿರಕ್ಕೆ ನಂದೀಶನ ಗೆಳೆಯ ನರಸಿಂಹಯ್ಯ ಬರ್ತಾನೆ. ಸ್ವಾಮಿ, ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂತಾನೆ. ಅವನ ಮಾತು ಕೇಳಿ ಶಾಸ್ತ್ರಿಗಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಯ್ಯ ಅಂತ ಕೇಳಿದಾಗ, ನನಗೆ ಈ ವಿದ್ಯೆ ಕಲಿಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಒಬ್ಬ ಹಾವಾಡಿಗನ ಹತ್ರ ಸ್ವಲ್ಪ ಯಕ್ಷಿಣಿ ಮಾಡೋದನ್ನು ಕಲ್ತಿದ್ದೀನಿ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದಾಗ, ನಿನಗೆ ಕಲಿಸ್ಕೊಡೋಷ್ಟು ಪುರುಸೊತ್ತು ನನಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ. ಹೇಗಾದರೂ ಕಲಿಸ್ಕೊಡಿ ಸ್ವಾಮಿ ಅಂತ ಅವನು ಅಂಗಲಾಚ್ತಾನೆ. ಈಗೇನು ಮಾಡ್ತಿದೀಯಾ ಅಂತ ಕೇಳಿದಾಗ, ಇಲ್ಲೇ ಮಲ್ಲೇಶ್ವರಂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದೇ ನಿನ್ನ ಊರಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ, ನನ್ನದು ತುಮಕೂರಿನ ಹತ್ರ ಒಂದು ಹಳ್ಳಿ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ. ತಂದೆ ತಾಯಿ ಎಲ್ಲ ಇದ್ದಾರಾ ಅಂತ ಕೇಳಿದಾಗ ಹ್ಞೂ ಅಂತಾನೆ. ನೀನು ಸ್ಕೂಲ್ ಬಿಟ್ಟರೆ ಅವರೆಲ್ಲ ಸುಮ್ಮನಿರ್ತಾರೇನಯ್ಯ ಅಂತ ಕೇಳಿದಾಗ, ಸುಮ್ಮನಿರ್ದೆ ಏನು ಮಾಡ್ತಾರೆ ಸ್ವಾಮಿ, ಅವ್ರ ಪಾಡು ಅವ್ರಿಗೆ, ನನ್ನ ಪಾಡು ನನಗೆ. ಈ ವಿದ್ಯೆ ಕಲಿಬೇಕು ಅಂತ ನನಗೆ ಬಹಳ ದಿನದಿಂದಲೂ ಆಸೆ ಇತ್ತು. ವಿಧಿ ಇಲ್ಲದೆ ಸ್ಕೂಲ್ ವಿದ್ಯೆ ಕಲಿತಾ ಇದ್ದೀನಿ ಅಂತ ಹೇಳಿದಾಗ, ಇದನ್ನು ಕಲಿಯೋದು ಅಷ್ಟು ಸುಲಭ ಅಲ್ಲಪ್ಪ, ಕಷ್ಟ ಇದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಪರವಾಗಿಲ್ಲ ಸ್ವಾಮಿ, ನಾನು ಎಂಥ ಕಷ್ಟ ಬೇಕಾದರೂ ಅನುಭವಿಸ್ತೀನಿ, ನಿಮ್ಮ ಜೊತೆಲಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ ನರಸಿಂಹಯ್ಯ ಮತ್ತೆ ಕೇಳ್ತಾನೆ. ಸರಿ, ಇನ್ನೊಂದು ಸಲ ಬಂದಾಗ ಯೋಚನೆ ಮಾಡಿ ಹೇಳ್ತೀನಿ, ಆಮೇಲೆ ನೋಡೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಅಯ್ಯೋ, ಹಾಗೆ ಅನ್ಬೇಡಿ ಸ್ವಾಮಿ ಅಂತ ನರಸಿಂಹಯ್ಯ ಶಾಸ್ತ್ರಿಗಳ ಕಾಲನ್ನು ಹಿಡ್ಕೊಳ್ತಾನೆ. ನಾನು ಈಗಲೂ ನಿಮ್ಮ ಜೊತೆಲಿ ಬರ್ತೀನಿ, ನೀವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ, ನಿಮಗೆ ಪುರುಸೊತ್ತಾಗ ಆದಾಗ ಕಲಿಸ್ಕೊಡಿ, ಇನ್ಮೇಲೆ ನೀವೇ ನನಗೆ ಗುರು ಅಂತ ಬೇಡ್ಕೊಳ್ತಾನೆ. ಸರಿ ಆಯಿತು ಹೇಳು ಅಂತ ಶಾಸ್ತ್ರಿಗಳು ಹೇಳ್ತಾರೆ. ನರಸಿಂಹಯ್ಯನಿಗೂ ಕೂಡ
ಮುಖ ಅರಳುತ್ತೆ. ಶಾಸ್ತ್ರಿಗಳು ಸೀತಾರಾಮಯ್ಯನವ್ರ ಹತ್ರಕ್ಕೆ ಈ ವಿಷಯವನ್ನು ಹೇಳ್ತಾರೆ. ಹೋಗಿ ಇರಲಿ, ಕರ್ಕೊಂಡು ಹೋಗಯ್ಯ, ನಿನ್ನ ಶಾಗಿರ್ನಲ್ಲಿ ಅವನು ಪಳಗಲಿ, ನಿನಗೂ ಶಿಷ್ಯರಿದ್ರೆ ಅನುಕೂಲ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಆಗಲಿ ಸ್ವಾಮಿ, ನಿಮ್ಮ ಮಾತು ತೆಗೆದು ಹಾಕೋಕ್ಕಾಗತ್ತಾ ಅಂತ ಶಾಸ್ತ್ರಿಗಳು ಕೂಡ ನಸುನಗ್ತಾರೆ. ಆ ದಿನ ಶಿವಲಿಂಗಯ್ಯನವರ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆ ಔತಣ ಆಗತ್ತೆ. ಅದು ಮುಗಿಸ್ಕೊಂಡು ಸಂಜೆ ರೈಲಿಗೆ ಶಾಸ್ತ್ರಿಗಳು ನರಸಿಂಹಯ್ಯನ ಜೊತೆಗೆ ಜಾಜಿಹಳ್ಳಿ ಕಡೆಗೆ ಹೊರಡ್ತಾರೆ. ಇನ್ನು ಮರುದಿನ ಜಾಜಿಹಳ್ಳಿನಲ್ಲಿ ಒಂದೇ ಕೂಗು, ದೇವರಾಜ ಭಟ್ರ ಹೆಂಡತಿ ಓಡ್ ಹೋದ್ಲಂತೆ ಅಂತೇಳ್ಬಿಟ್ಟು. ಅರೆ, ಈ ಸಂಗತಿ ನಿಜಾನ ಭಟ್ರೆ ಅಂತ ವೆಂಕಪ್ಪ ಕೇಳ್ತಾರೆ. ಆಗ ಭಟ್ರು ಹೇಳ್ತಾರೆ, ಹೌದು ಸ್ವಾಮಿ, ನಿನ್ನೆ ಸಾಯಂಕಾಲ ಗಂಟು ಮೂಟೆ ಕಟ್ಕೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ಲಂತೆ. ಬೇಡಮ್ಮ ಬೇಡ, ಎಲ್ಲಿ ಹೋಗ್ತೀಯಾ, ಯಾಕೆ ಹೋಗ್ತೀಯಾ ಅಂತ ನನ್ನ ದೊಡ್ಡ ಮಗಳು ಎಷ್ಟು ಕೇಳಿದ್ರು ಮಾತಾಡದೆ ಅವಳು ಹೊರಟೋದ್ಲಂತೆ. ನಾನು ಸ್ಟೇಷನ್ಗೆ ಓಡ್ ಹೋದೆ, ಅಷ್ಟರಲ್ಲಿ ರೈಲು ಹೊರಟೋಗಿತ್ತು. ಏನು ಮಾಡಲಿ ಸ್ವಾಮಿ, ನನ್ನ ದುರದೃಷ್ಟ ಅಂದ್ಬಿಟ್ಟು ದೇವರಾಜ್ ಭಟ್ರು ಹೇಳ್ತಾರೆ. ಮೈಸೂರಿಗೆ ಅವ್ರ ತಂದೆ ಮನೆಗಾದರೂ ಹೋಗಿರಬಹುದು ಅಂತ ಕಾಣುತ್ತೆ, ಒಂದು ಕಾಗದ ಬರೀರಿ ಅಂತ ಹೇಳ್ಬಿಟ್ಟು ವೆಂಕಪ್ಪ ಹೇಳಿದಾಗ, ಬರೆದು ಹಾಕಿದ್ದೀನಿ ಸ್ವಾಮಿ ಅಂತ ಭಟ್ರು ಹೇಳ್ತಾರೆ. ಅಂಡಾಳಮ್ಮ ತುಂಬ ಒಳ್ಳೆಯವರು, ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕೆ ಮಾಡಿದ್ರು, ಮನೇಲಿ ಏನಾದರೂ ಜಗಳ ಆಯಿತಾ ಅಂತ ವೆಂಕಪ್ಪ ಕೇಳ್ತಾರೆ. ಅಂಥದ್ದೇನೂ ಇಲ್ಲ ಸ್ವಾಮಿ, ನಗ್ತಾನೆ ಇದ್ಲು, ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ತಿದ್ಲು ಅಂತ ಭಟ್ರು ಹೇಳ್ತಾರೆ. ಮತ್ತೇನು ಕಾರಣ ಭಟ್ರೆ ಅಂತ ವೆಂಕಪ್ಪ ಕೇಳಿದಾಗ, ಆ ಪರಮಾತ್ಮನೇ ಬಲ್ಲ ಸ್ವಾಮಿ ಅಂತ ಭಟ್ರು ಹೇಳ್ತಾರೆ. ಅವನ ಇಚ್ಛೆ ಏನಿದೆಯೋ ನೀವು ಸುಮ್ಮನೆ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿಬಿಟ್ಟು ವೆಂಕಪ್ಪ ತಮ್ಮ ಮನೆಗೆ ಹಿಂತಿರುಗ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಮತ್ತೊಂದು ಸುದ್ದಿ ಬರುತ್ತೆ. ದೇವರಾಜ ಭಟ್ರ ದೊಡ್ಡ ಮಗಳು ಶಾಂತ ಬಾವಿ ಹತ್ರ ಮುಗ್ಗುರಿಸಿ ಬಿದ್ದಿದ್ದಾಳೆ, ಜ್ಞಾನ ತಪ್ಪು ಹೋಗಿದೆ ಅನ್ನೋ ಸುದ್ದಿ ಬರುತ್ತೆ. ವೆಂಕಪ್ಪನವರು ಬಾವಿ ಹತ್ರಕ್ಕೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಆ ಹುಡುಗಿ ಆಗಲೇ ಮೇಲುಸಿರು ಎಳಿತಾ ಇರ್ತಾಳೆ, ಬಾಯಿಂದ ರಕ್ತ ಹರಿತಿರುತ್ತೆ. ಪಂಡಿತರು ಕೂಡ ಓಡಿ ಬರ್ತಾರೆ. ಆದರೆ ಅವ್ರು ಬಂದ 10 ನಿಮಿಷದಲ್ಲೇ ಶಾಂತ ಕೊನೆ ಉಸಿರು ಎಳೆದೇ ಬಿಡ್ತಾಳೆ. ದೇವರಾಜ ಭಟ್ರು ಗೋಳಿಡ್ತಾರೆ. ಹೆಂಡತಿ ಓಡಿ ಹೋಗಿದ್ದು, ಮಗಳು ತೀರ್ಕೊಂಡಿದ್ದನ್ನು ಎರಡನ್ನೂ ನೋಡಿ ದೇವರಾಜ ಭಟ್ರ ಮೇಲೆ ಎಲ್ಲರೂ ಕನಿಕರ ತೋರಿಸ್ತಿರ್ತಾರೆ. ಆದರೆ ರಂಗರಾಜ ಭಟ್ರು ಮತ್ತು ಅವ್ರ ಹೆಂಡತಿ ಮಂಗೈ ಅಮ್ಮಾಳು ಮಾತ್ರ ಅನ್ಯಾಯವಾಗಿ ಬದುಕಿದ್ರೆ ಆಗಬಾರದ್ದೇ ಆಗತ್ತೆ ಅಂತ ಅಕ್ಕಪಕ್ಕದವ್ರಿಗೆ ಕೇಳಿಸೋ ಹಾಗೆ ಮಾತಾಡ್ತಾರೆ. ದೇವರಾಜ ಭಟ್ರ ಹಿತ್ತಲಿಗೆ ಬೆಂಕಿ ಬೀಳುತ್ತೆ, ಬಚ್ಚಲ ಮನೆಯೆಲ್ಲ ಸುಟ್ಟು ಹೋಗ್ತಾ ಇದೆ. ಈ ಕೂಗು ಮರುದಿನ ಬೆಳಗಾಗಕ್ಕೆ ಮುಂಚೆನೆ ವೆಂಕಪ್ಪನವ್ರ ಕಿವಿಗೆ ಮುಟ್ಟುತ್ತೆ. ಇದು ಏನು ಗ್ರಹಚಾರ ಬಂತಪ್ಪ ಈ ಮನುಷ್ಯನಿಗೆ ಅಂದ್ಕೊಂಡು ವೆಂಕಪ್ಪ ಅವರು ಭಟ್ರ ಮನೆ ಕಡೆಗೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಊರಿನ ಕೆಲವರು ಬೆಂಕಿ ಆರ್ಸಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ದೇವರಾಜ ಭಟ್ರು ಹೇಳ್ತಾರೆ, ಸ್ವಾಮಿ, ಶನಿ ಮಹಾರಾಯ ನನ್ನ ಹೆಗಲೇ ಏರಿದ್ದಾನೆ, ಆಂಜನೇಯ ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ, ಅವನಿಗೆ ನನ್ನ ಸೇವೆ ಸರಿ ಹೋಗಿಲ್ಲ ಅಂತ ಕಾಣುತ್ತೆ ಅಂತ ಗೋಳಾಡ್ತಾರೆ. ಆಗ ವೆಂಕಪ್ಪ ಹೇಳ್ತಾರೆ, ಧೈರ್ಯವಾಗಿರಿ ಭಟ್ರೆ, ಇದೇನೋ ಗ್ರಹಚಾರದ ಹೊತ್ತು, ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಸರಿ ಹೋಗುತ್ತೆ ಅಂತ ವೆಂಕಪ್ಪ ಹೇಳಿದಾಗ, ಇಲ್ಲ ಸ್ವಾಮಿ, ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಸರ್ವನಾಶನೇ ಆಗೋಗುತ್ತೆ, ನಾನು ಬಡತನವಾದರೂ ಅನುಭವಿಸ್ತೀನಿ, ಈ ಗ್ರಹಚಾರದ ನರಕ ನನಗೆ ಬೇಡ ಅಂತ ಹೇಳ್ತಾನೆ. ಭಟ್ರ ಮಾತು ಕೇಳ್ತಿದ್ದಂತಹ ವೆಂಕಪ್ಪನವ್ರಿಗೆ ಏನು ಹೇಳೋಕ್ಕೂ ತೋಚೋದಿಲ್ಲ. ಆಗ ಭಟ್ರು ಹೇಳ್ತಾರೆ, ಸ್ವಾಮಿ, ನನಗಿನ್ನು ಆಂಜನೇಯ ಸ್ವಾಮಿ ಪೂಜೆ ಬೇಡ, ಅವನ 6 ಎಕರೆ ಮಾನ್ಯನೂ ಬೇಡ, ಮನೆಯಲ್ಲೇ ಕೂತ್ಕೊಂಡು ಆಂಜನೇಯ ಸ್ವಾಮಿಗೆ ಕೈ ಮುಗಿತೀನಿ, ಇಲ್ಲಿಂದಲೇ ಅವನಿಗೆ ಪೂಜೆ ಸಲ್ಲಿಸ್ತೀನಿ, ಆ ಜಮೀನು ಪೂಜೆ ಎಲ್ಲ ನನ್ನ ತಮ್ಮನಿಗೆ ಇರಲಿ ಅಂತ ಹೇಳಿಬಿಟ್ಟು ದೇವರಾಜ ಭಟ್ರು ಹೇಳ್ತಾರೆ. ಆಗ ವೆಂಕಪ್ಪನವರು ಊಹೆ ಮಾಡಿರ್ತಾರೆ, ರಂಗರಾಜ ಭಟ್ರೆ ಇಷ್ಟೆಲ್ಲ ಮಾಡಿರಬಹುದು ಅಂತ. ಅದೇ ಸಂಜೆ ನಸುಗತ್ಲೆಯಲ್ಲಿ ರಂಗರಾಜ ಭಟ್ರು ನಾರಾಯಣ ಶಾಸ್ತ್ರಿಗಳ ಕಲ್ಲು ಮಂಟಪದೊಳಕ್ಕೆ ಹೋಗ್ತಾ ಇರೋದನ್ನು ಕಂಡಾಗ ತಮ್ಮ ಊಹೆ ಸರಿ ಅಂತ ವೆಂಕಪ್ಪನವ್ರಿಗೆ ಅನಿಸುತ್ತೆ. ಮರುದಿನ ರಂಗರಾಜ ಭಟ್ರನ್ನ ಕರೆಸ್ತಾರೆ. ನಿಮ್ಮ ಅಣ್ಣವ್ರ ಕೈಯಲ್ಲಿ ಇನ್ಮೇಲೆ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ವಂತೆ, ನೀವೇ ವಹಿಸ್ಕೊಳ್ತೀರಾ ರಂಗರಾಜ ಭಟ್ರೆ ಅಂಥೇಳಿ ಕೇಳ್ತಾರೆ. ಅವ್ರ ಜೊತೆಗೆ ಗೌಡರು ಮತ್ತು 3 ಜನ ಪಂಚಾಯಿತಿದಾರರು ಕೂಡ ಇರ್ತಾರೆ. ಆಗಲಿ ಸ್ವಾಮಿ, ತಮ್ಮ ಇಷ್ಟ ಇದ್ದ ಹಾಗೆ ಮಾಡ್ತೀನಿ ಅಂತ ರಂಗರಾಜ ಭಟ್ ಒಪ್ಕೋತಾನೆ. ನಮ್ಮ ಇಷ್ಟ ಏನು ನಡೆಯುತ್ತೆ, ಎಲ್ಲ ನಿಮ್ಮಿಷ್ಟನೇ ಅಂದ್ಬಿಟ್ಟು ಒಬ್ಬ ಪಂಚಾಯಿತಿದಾರ ವ್ಯಂಗ್ಯವಾಗಿ ಹೇಳ್ತಾನೆ. ರಂಗರಾಜ ಭಟ್ಟನ ಮುಖದಲ್ಲಿ ಗೆಲುವಿನ ಕಳೆ ತಾನಾಗಿ ತುಂಬ ಹೋಗಿರುತ್ತೆ. ಹೇಳಿದವ್ರ ಮಾತಿನ ಕಡೆ ಅವನ ಗಮನ ಕೂಡ ಇರೋದಿಲ್ಲ. ನನ್ನ ಇಷ್ಟ ಏನೂ ಇಲ್ಲ, ಎಲ್ಲ ದೈವ ಇಚ್ಛೆ ಪಟ್ಟಿದೆ ಅಂತ ಹೇಳ್ಬಿಟ್ಟು ರಂಗರಾಜ ಭಟ್ರು ಹೊರಟೋಗ್ತಾರೆ.
ದೈವೇಚ್ಛೆ ಅಲ್ಲ, ಇದು ದೆವ್ವೇಚ್ಛೆ ಅಂತ ಹೇಳಿಬಿಟ್ಟು ಪಂಚಾಯಿತಿದಾರರು ಒಬ್ಬರು ನುಡಿದಿದ್ದು ಅವ್ರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅವರಂತೂ ಅಲ್ಲಿಂದ ಹೊರಟೋಗ್ತಾರೆ. ಹಿಂತಿರುಗು ಕೂಡ ಇವ್ರು ಯಾರ ಕಡೆಗೂ ನೋಡೋದಿಲ್ಲ. ಆ ರಾತ್ರಿ ಅನಿರೀಕ್ಷಿತವಾಗಿ ನಾರಾಯಣ ಶಾಸ್ತ್ರಿಗಳು ವೆಂಕಪ್ಪನವ್ರ ಮನೆಗೆ ಬರ್ತಾರೆ. ಬಂದವರು ವೆಂಕಪ್ಪನವ್ರಿಗೆ ನಮಸ್ಕಾರ ಅಂತ ಹೇಳಿಬಿಟ್ಟು ಕೂತ್ಕೊತಾರೆ. ಏನು ಸ್ವಾಮಿ ವೆಂಕಪ್ಪ ಅವರೇ, ಸೀತಾರಾಮಯ್ಯನವ್ರ ವಿಚಾರ ಏನು ಮಾಡಿದ್ರಿ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಯಾವ ವಿಷಯ ಶಾಸ್ತ್ರಿಗಳೇ ಅಂತ ವೆಂಕಪ್ಪ ಕೇಳಿದಾಗ, ಅದೇ ನಿಮ್ಮ ಮಗಳ ಮದುವೆ ವಿಷಯ ಅಂತ ಹೇಳ್ತಾರೆ. ನಾನು ಆವತ್ತೇ ಹೇಳಿದ್ನಲ್ಲ, ಬೇರೆಯವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಅಂತ ವೆಂಕಪ್ಪ ಹೇಳ್ತಾರೆ. ವೆಂಕಪ್ಪನವರು ಯಾವ ವಿಷಯ ಶಾಸ್ತ್ರಿಗಳೇ ಅಂತ ಕೇಳಿದಾಗ, ಅದೇ ನಿಮ್ಮ ಮಗಳ ಮದುವೆ ವಿಷಯ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ನಾನು ಆವತ್ತೇ ಹೇಳಿದ್ನಲ್ಲ, ಬೇರೆಯವ್ರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಅಂತ ವೆಂಕಪ್ಪ ಹೇಳಿದಾಗ, ಈ ಮಾತಿಗೆಲ್ಲ ಯಾವ ಲೆಕ್ಕ ಸ್ವಾಮಿ, ಈ ಕಾಲದಲ್ಲಿ ಅದಕ್ಕೆಲ್ಲ ಏನು ಬೆಲೆ ಇದೆ ಅಂತ ಶಾಸ್ತ್ರಿ ಹೇಳ್ತಾನೆ. ಹಾಗಲ್ಲ ಶಾಸ್ತ್ರಿಗಳೇ, ಇಂಥ ವಿಷಯವನ್ನೆಲ್ಲ ಕೊಟ್ಟ ಮಾತು ಉಳಿಸ್ಕೋಬೇಕು, ಇಲ್ಲಾಂದರೆ ಮರ್ಯಾದೆ ಉಳಿಯುತ್ತಾ? ಅದು ಅಲ್ಲದೆ ಮನೆಯವ್ರಿಗೆಲ್ಲ ಈ ಸಂಬಂಧ ಒಪ್ಪಿಗೆ ಆಗಿದೆ, ಹುಡುಗಿನೂ ಈ ಮದುವೆಗೆ ಒಪ್ಪಿದ್ದಾಳೆ ಅಂತೇಳಿ ಹೇಳ್ತಾರೆ. ಯಾಕೆ ನಮ್ಮ ಸೀತಾರಾಮಯ್ಯನವ್ರ ಮಗ ರಾಜು ಚೆನ್ನಾಗಿಲ್ವಾ ಅಂತ ಶಾಸ್ತ್ರಿಗಳು ಕೇಳ್ತಾರೆ. ಚೆನ್ನಾಗಿರಬಹುದು, ಇಲ್ಲ ಅಂತ ಯಾರಂದ್ರು ಅಂತ ವೆಂಕಪ್ಪ ಹೇಳ್ತಾನೆ. ತಂದೆಗೆ ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ನಗದು ಹಣ ಎಲ್ಲ ಚೆಲ್ಲಾಡ್ತಿದೆ ಅಂತ ಶಾಸ್ತ್ರಿ ಹೇಳ್ತಾರೆ. ಹೌದು, ನನಗೂ ತಿಳಿದ ವಿಷಯನೇ ಇದು ಅಂತ ವೆಂಕಪ್ಪ ಹೇಳಿದಾಗ, ಆದರೂ ಹಿಂಜರಿತಾ ಇದ್ದೀರಲ್ಲ ಮಗಳನ್ನ ಕೊಡೋಕ್ಕೆ ಅಂತ ಮತ್ತೆ ಮತ್ತೆ ಕೇಳಿದಾಗ, ಹಿಂಜರಿತಾ ಇಲ್ಲ ಶಾಸ್ತ್ರಿಗಳೇ, ಮಾನಕ್ಕೆ ಕಟ್ಟು ಬಿದ್ದಿದ್ದೀನಿ ಅಂತ ವೆಂಕಪ್ಪ ಹೇಳ್ತಾರೆ. ಹಾಗಾದರೆ ಆಗೋದೇ ಇಲ್ಲ ಅಂತೀರೇನು ಅಂತ ಮತ್ತೆ ಶಾಸ್ತ್ರಿ ಕೇಳಿದಾಗ, ಹೌದು ಶಾಸ್ತ್ರಿಗಳೇ ಅಂತ ಹೇಳ್ಬಿಟ್ಟು ವೆಂಕಪ್ಪ ಹೇಳ್ತಾರೆ. ಏನೋ ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳಿದೆ, ಇನ್ನು ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೊರಟೋಗ್ತಾರೆ. ಆಗ ವೆಂಕಪ್ಪನವ್ರಿಗೆ ಚಿಂತೆ ಶುರು ಆಗುತ್ತೆ. ಇನ್ನು ತಮ್ಮ ಮನೆಗೆ ಯಾವ ವಿಪತ್ತು ಕಾದಿದೆಯೋ ಏನೋ ಈ ಮಂತ್ರಗಾರನಿಂದ ಅಂತ ಕಳವಳ ಪಟ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ತಮ್ಮ ಹೆಂಡ್ತಿನ ಕರೆದು ಶಾಸ್ತ್ರಿಗಳು ಬಂದು ಹೋದ ವಿಷಯವನ್ನು ವಿವರಿಸ್ತಾರೆ. ಲಕ್ಷ್ಮಿ, ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಂಗೆ ಆಯ್ತಲ್ಲ ನಮ್ಮ ಸ್ಥಿತಿ ಅಂದಾಗ, ಆಗಿದ್ದಾಗಲಿ ಸುಮ್ಮನಿರಿ, ದೇವ್ರ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರೋಣ. ಆ ಸೀತಾರಾಮಯ್ಯನ ಮಗನಿಗೆ ಹೆಣ್ಣು ಕೊಡೋಕ್ಕಿಂತ ನಮ್ಮ ಸರಸ್ವತಿಯನ್ನು ಯಾವುದಾದ್ರೂ ಹಾಳು ಬಾವಿಗೆ ತಳ್ಳದೆ ವಾಸಿ. ಆ ಹುಡುಗನ ದುಷ್ಟತನ, ಅವರಪ್ಪನ ನೀಚತನ ಎರಡು ಬೇಗ ಬೆಂಕಿ ಬಿದ್ದು ಉರಿದು ಹೋಗಲಿ. ಆ ಮಹಾತಾಯಿ ಸುಶೀಲಮ್ಮ ಇದನ್ನೆಲ್ಲ ನೋಡಿಕೊಂಡು ಹೇಗೆ ಬದುಕಿದಾಳೋ ಏನೋ ಅಂತ ಲಕ್ಷ್ಮಮ್ಮ ಹೇಳ್ತಾಳೆ. ಈ ಶಾಸ್ತ್ರಿ ಯಾವ ಗಳಿಗೆಯಲ್ಲಿ ಬಂದು ಇಲ್ಲಿ ಸೇರ್ಕೊಂಡೋ ಆಗಲೇ ಬಂತು ನೋಡಿ ನಮ್ಮೂರಿಗೆ ಗ್ರಹಚಾರ ಅಂತ ವೆಂಕಪ್ಪ ಹೇಳ್ತಾರೆ. ಅವನು ತೊಲಗೋವರೆಗೂ ಯಾರಿಗೂ ಕ್ಷೇಮನೇ ಇಲ್ಲ ಅಂತ ಲಕ್ಷ್ಮಮ್ಮ ಹೇಳ್ತಾರೆ. ದೇವರಾಜ್ ಭಟ್ರ ಮನೆ ಅವನೇ ಹಾಳು ಮಾಡಿದ್ದು, ಗೌಡ್ರಳಿಯ ಸತ್ತಿದ್ದು ಕೂಡ ಆ ಹರಾಯಿನಿಂದಲೇ. ಇನ್ನು ಈಗ ನಮ್ಮ ಮನೆ ಮೇಲೆ ಕಣ್ಣು ಬಿದ್ದಿದೆ, ಏನು ಮಾಡ್ತಾನೋ ಏನೋ ಅಂತ ವೆಂಕಪ್ಪ ಕಳವಳದಿಂದ ನೋಡಿತಾರೆ. ಅಷ್ಟರಲ್ಲಿ ಹೊರಗಡೆ ಗದ್ದಲ ಕೇಳಿಸುತ್ತೆ. ಇದೇನು ಸದ್ದು ಅಂತ ಲಕ್ಷ್ಮಮ್ಮ ಹೇಳಿದಾಗ, ನೋಡ್ಕೊಂಡು ಬರ್ತೀನಿ ಇರು ಅಂದ್ಬಿಟ್ಟು ವೆಂಕಪ್ಪ ಹೊರಗಡೆ ಹೋಗ್ತಾರೆ. ಆ ಊರಿನ ಕೊನೆಯಲ್ಲಿದ್ದ ಮಸ್ತಾನ್ ಸಾಹೇಬರ ಮನೆ ಮೇಲೆ ಎಲ್ಲಿಂದಲೋ ಕಲ್ಲುಗಳು ಬಂದು ಬೀಳ್ತಾ ಇರುತ್ತವೆ. ಹೆಂಚುಗಳೆಲ್ಲ ಒಡೆದು ಪುಡಿ ಪುಡಿ ಆಗ್ತಾ ಇರುತ್ತೆ. ಒಳಗಡೆ ಇದ್ದವ್ರ ತಲೆ ಮೇಲೂ ಕೂಡ ಕಲ್ಲುಗಳು ಬಿದ್ದು ರಕ್ತ ಚಿಮ್ತಾ ಇರುತ್ತೆ. ವೆಂಕಪ್ಪನವರು ಆ ಕೌತುಕವನ್ನು ಕಂಡು ಬೆರಗಾಗ್ತಾರೆ. ಸುಮಾರು ಅರ್ಧ ಗಂಟೆ ನಂತರ ಆ ಕಲ್ಲಿನ ಮಳೆ ನಿಲ್ಲುತ್ತೆ. ಊರಿನ ಕೆಲ ಮಂದಿ ಒಳಗಡೆ ಹೋಗ್ತಾರೆ. ಮಸ್ತಾನ್ ಸಾಹೇಬರ ಮನೆಯವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಉಪಚರಿಸ್ತಾರೆ. ಇದೇನು ವಿಚಿತ್ರ ಬುದ್ಧಿ ಅಂತ ಅಲ್ಲೇ ಇದ್ದ ಗೌಡ್ರು ಹೇಳ್ತಾರೆ. ವಿಚಿತ್ರ ಏನೂ ಇಲ್ಲ ಗೌಡ್ರೆ, ಯಾರೋ ಮಸ್ತಾನ್ ಸಾಹೇಬ್ರಿಗೆ ಆಗದೆ ಇರೋರು ಈ ಕೆಲಸ ಮಾಡಿಸಿದ್ದಾರೆ ಅಂತ ವೆಂಕಪ್ಪ ಹೇಳ್ತಾರೆ. ಅಷ್ಟೊತ್ತಿಗೆ ಮಸ್ತಾನ್ ಸಾಹೇಬರು ಸ್ವಲ್ಪ ಚೇತರಿಸ್ಕೊತಾರೆ. ಅವ್ರು ಹೇಳ್ತಾರೆ, ಇದು ಸುಲ್ತು ಸಾಬಿ ಕೆಲಸನೇ ಸ್ವಾಮಿ. ಮಾವಿನ ತೋಪು ಹರಾಜಿನಲ್ಲಿ ಅವನಿಗಿಂತ ಒಂದು ಕೈ ಜೋರಾಗಿ ಕೂಗಿದೆ. ಪೋಟಿನಲ್ಲಿ ಅವನವರೆಗೂ ಬಿಟ್ಟು ಕೊಡದೆ ನಾನೇ ಕೊಂಡ್ಕೊಂಡೆ. ಆ ಮತ್ಸರನ ಹಿಂಗೆ ತೀರಿಸ್ಕೊಂಡವನವನು ಅಂತ ಹೇಳ್ತಾರೆ. ಸಾಹೇಬ್ರೆ, ಆ ತೋಟದ ತಂಟೆನೇ ಬೇಡ, ಅದರಿಂದ ಬರೋ ಫಾಯ್ದೆನೂ ಬೇಡ, ಅವನಿಗೆ ಬಿಟ್ಟು ಕೊಟ್ಬಿಡಿ, ಇಲ್ಲಿದ್ರೆ ಇನ್ನು ಏನೇನು ಕಾದಿದೆಯೋ ಗ್ರಹಚಾರ ಅಂತ ವೆಂಕಪ್ಪ ಹೇಳ್ತಾರೆ. ಗೌಡ್ರು ಕೂಡ ಹಾಗೆ ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ, ಆಗಲಿ ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಸ್ತಾನ್ ಸಾಹೇಬರು ಒಪ್ಕೊತಾರೆ. ಹಿಂಗೆ ಆದರೆ ನಮ್ಮೂರು ನೆಲಸಮ ಆಗೋಗುತ್ತಲ್ಲ ಬುದ್ಧಿ ಅಂತ ಗೌಡ್ರು ಕಳವಳದಿಂದ ಹೇಳ್ತಾರೆ. ಏನು ಮಾಡೋದು, ನಮ್ಮ ಕೈಯಲ್ಲಿ ತಪ್ಸೋಕ್ಕೇನು ಸಾಧ್ಯನೇ ಇಲ್ವಲ್ಲ ಗೌಡ್ರೆ ಅಂತ ವೆಂಕಪ್ಪ ಹೇಳ್ತಾರೆ. ಜನ ಎಲ್ಲ ಕತ್ಲಲ್ಲೇ ತಮ್ಮ ತಮ್ಮ ಮನೆ ಕಡೆ ನಡೀತಾರೆ. ಸುತ್ತಲೂ ಕಾರಿರಳು ಕವಿದಿರೋ ಹಾಗೆ
ಜಾಜಿಹಳ್ಳಿಯ ಜನರ ಮನಸ್ಸಿನಲ್ಲೂ ಕೂಡ ಕತ್ತಲು ಕವಿದಿರುತ್ತೆ. ಎಲ್ಲರದು ಒಂದೇ ಕೂಗು, ಮೌನದ ಕೂಗು. ಬೆಳಕು ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ ಅಂತ ಅನ್ಕೊತಾ ಇರ್ತಾರೆ. ಇನ್ನು ಈ ಕಡೆ ನಾರಾಯಣ ಶಾಸ್ತ್ರಿಗಳ ಮನೆಯಲ್ಲಿ ಬೆಳಕು ಬರಲಿ, ಆ ಕಿಟಕಿ ಬಾಗಿಲು ತೆಗಿಯೋ ಅಂತ ಹೇಳಿಬಿಟ್ಟು ನರಸಿಂಹಯ್ಯನಿಗೆ ಹೇಳ್ತಾರೆ. ಕಿಟಕಿ ಬಾಗಿಲನ್ನು ತೆರೆದು ಬರ್ತಾನೆ ನರಸಿಂಹಯ್ಯ. ಗುರುಗಳೇ, ಇವತ್ತು ಗೆಜ್ಜೆಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗಲ್ವಾ ಅಂತ ಕೇಳಿದಾಗ ಹೋಗಬೇಕು ಅಂತಾರೆ. ನಾನು ಬರ್ತೀನಿ ನಿಮ್ಮ ಜೊತೆ ಅಂದಾಗ, ಆಯಿತು ಬಾ, ಗೆಜ್ಜೆಹಳ್ಳಿಯಿಂದ ಹಾಗೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ಸಾಯಂಕಾಲ ವಾಪಸ್ ಬಂದುಬಿಡ್ತೀನಿ ಅಂತ ನಾರಾಯಣ ಶಾಸ್ತ್ರಿಗಳು ಹೇಳ್ತಾರೆ. ಸುಮಾರು 8 ಗಂಟೆ ಹೊತ್ತಿಗೆ ಗುರು ಶಿಷ್ಯರಿಬ್ಬರು ಗೆಜ್ಜೆಹಳ್ಳಿ ಕಡೆಗೆ ಹೊರಡ್ತಾರೆ. ಅಲ್ಲಿ ಮಡಿವಾಳರ ವೆಂಕಟಯ್ಯ ಅಂತ ಒಬ್ಬ ಇರ್ತಾನೆ. ಅವನಿಗೆ ಗ್ರಹದ ಉಚ್ಚಾಟನೆಯನ್ನು ಮಾಡಿ ದೇವಲಾಪುರದ ರೈಲ್ವೆ ಸ್ಟೇಷನ್ ಹತ್ತಿರಗೆ ಬರೋ ಹೊತ್ತಿಗೆ ಸುಮಾರು 10:30 ಆಗಿರುತ್ತೆ. ಶಾಸ್ತ್ರಿಗಳು ನರಸಿಂಹನ ಕೈಗೆ ಹಣ ಕೊಟ್ಟು ಬೆಂಗಳೂರಿಗೊಂದು ಟಿಕೆಟ್ ತೊಗೊಂಬ ಅಂತ ಹೇಳ್ತಾರೆ. 11 ಗಂಟೆ ಹೊತ್ತಿಗೆ ಸರಿಯಾಗಿ ಮದ್ರಾಸ್ನಿಂದ ಬೆಂಗಳೂರಿಗೆ ಹೋಗೋ ರೈಲು ದೇವನಗುಂದಿ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆ ರೈಲು ಬಂದ 5 ನಿಮಿಷದಲ್ಲಿ ಬೆಂಗಳೂರಿಂದ ಮದ್ರಾಸ್ಗೆ ಹೋಗೋ ರೈಲು ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಶಾಸ್ತ್ರಿಗಳು ಬೆಂಗಳೂರಿಗೆ ಹೋಗೋ ರೈಲನ್ನು ಹತ್ತುತ್ತಾರೆ. ಗಂಟು ಜೋಪಾನ, ಹುಷಾರಾಗಿ ಹೋಗು ಅಂತ ಶಾಸ್ತ್ರಿಗಳು ನರಸಿಂಹಯ್ಯನಿಗೆ ಎಚ್ಚರಿಕೆ ಕೊಡ್ತಾರೆ. ಅಷ್ಟೊತ್ತಿಗೆ ರೈಲು ಹೊರಡೋಕ್ಕೆ ಪ್ರಾರಂಭ ಆಗುತ್ತೆ. ನರಸಿಂಹಯ್ಯ ರೈಲು ಹೋಗೋವರೆಗೂ ಅಲ್ಲೇ ನಿಂತಿರ್ತಾನೆ. 2 ನಿಮಿಷದ ನಂತರ 2 ರೈಲನ್ನು ತಮ್ಮ ದಾರಿ ಹಿಡಿತವೆ. ರೈಲು ಇಳಿದವರು ಯಾರಾದರೂ ಜಾಜಿಹಳ್ಳಿ ಕಡೆಗೆ ಬರ್ತಾರೇನೋ, ಬಂದರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ಬೋದು ಅಂತ ಅಂದ್ಕೊಂಡು ನರಸಿಂಹಯ್ಯ ಪ್ಲಾಟ್ಫಾರಮ್ ಕಡೆಗೆ ನಿಟ್ಟಿಸ್ತಾನೆ. ಅಲ್ಲಿ ನಿಂತಿರ್ತಾನೆ ಒಬ್ಬ, ಅವನು ಸುಬ್ರಾಯ ಅಂದ್ಬಿಟ್ಟು. ಜಾಜಿಹಳ್ಳಿ ಕಡೆಗೆ ಹೊರಟಿರ್ತಾನೆ ಅವನು ವೆಂಕಪ್ಪನವರ ಅಳಿಯನಾಗಲಿದ್ದ, ಅಂದರೆ ವೆಂಕಪ್ಪನವರ ಮಗಳು ಸರಸ್ವತಿಯ ಕೈ ಹಿಡಿಯೋಕ್ಕೆ ಬಂದಿದ್ದಂತಹ ಹುಡುಗ. ಆದರೆ ಅವನ ಪರಿಚಯ ಇವನಿಗಿರೋದಿಲ್ಲ. ಪರಿಚಯ ಇಲ್ಲದೆ ಇದ್ರೇನಂತೆ, ಮಾತಾಡಬಾರ್ದಾ ಅಂತ ನರಸಿಂಹಯ್ಯ ಅಂದ್ಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.